ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಇದು ನನ್ನ ಫಸ್ಟ್ ವೀಕ್ ಕಂಪ್ಲೀಟ್ ಆಯ್ತು. ಈ ವೀಕ್ ಅಲ್ಲಿ ಪಾಸ್ ಆದವರು ಯಾರು, ಫೇಲ್ ಆದವರು ಯಾರು? ಯಾಕಂದ್ರೆ ಈಗ ನಾವು ಎಕ್ಸಾಂಪಲ್ ಸ್ಕೂಲ್ಗೆ ಹೋಗ್ತೀವಿ, ಅಲ್ಲಿ ಪ್ರೋಗ್ರೆಸ್ ಕಾರ್ಡ್ ಇರುತ್ತಲ್ಲ, ಆ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಪಾಸ್ ಆದವರು ಯಾರು, ಫೇಲ್ ಆದವರು ಅಂತೆಲ್ಲ ಮಾತಾಡೋಣ. ಮುಖ್ಯವಾಗಿ ಈ ವಿಡಿಯೋದಲ್ಲಿ ಯಾರ ಪರ್ಫಾರ್ಮೆನ್ಸ್ ಹೇಗಿತ್ತು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 100ಗೆ ಯಾರು ಎಷ್ಟೆಲ್ಲ ಮಾರ್ಕ್ಸ್ ತಗೊಂಡ್ರು, ಯಾರು ಪಾಸ್ ಆದ್ರು, ಯಾರು ಫೇಲ್ ಆದ್ರು ಅಂತ ಮಾತಾಡೋಣ. ಒಂದು ವಿಡಿಯೋ ವೀಕ್ ಅನಾಲಿಸಿಸ್ ವಿಡಿಯೋ ಆಗಿರ್ತದೆ, ಸ್ಪೆಷಲ್ ವಿಡಿಯೋ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಿಮ್ಮ ಒಂದು ದೃಷ್ಟಿಯಲ್ಲಿ ನೀವು ನೋಡ್ದಂಗೆ ಈ ವೀಕ್ ಎಲ್ಲ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಯಾರು ಪಾಸ್ ಆದ್ರು, ಯಾರು ಫೇಲ್ ಆದ್ರು, ಯಾರು ಉತ್ತೀರ್ಣರಾದ್ರು, ಯಾರು ಅನ್ಯ ಅಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಈಗ ಹೇಳ್ಬೇಕಂದ್ರೆ ಗೊತ್ತೇ ಇರುತ್ತೆ, ಈ ವೀಕ್ ಎಲ್ಲ ನಡೆದಿದ್ದು ಕೆಲವರು ಸುತ್ತ ನಡೆದಿದೆ, ಕೆಲವರಂತೂ ಎಲ್ಲೂ ಕಾಣಿಸ್ಲೇ ಇಲ್ಲ. ಎಕ್ಸಾಂಪಲ್ ಆಗಿ ನಮ್ಮ ಅಭಿಷೇಕ್ ಅವರು, ಅಶ್ವಿನಿ ಅವರು ಬರೀ ಮಖಕ್ಕೆ ಬಣ್ಣ ಬಳಕೋರಲ್ಲೇ ಬ್ಯುಸಿ ಆಗಿದ್ರು. ಅಷ್ಟು ಬಿಟ್ರೆ ಇನ್ನೆಲ್ಲೂ ಕಾಣಲಿಲ್ಲ. ಒಂದು ಮಾತ್ರ ಅನ್ವಾಂಟೆಡ್ ಆಗಿ ಕಿರಿಸ್ತಾ ಇದ್ರು, ಅದು ಅಂತ ಕಾಣ್ತು. ಇನ್ನು ಮುಖ್ಯವಾಗಿ ಈಗ ನಾನು ಮೇನ್ ಆಗಿ ಮಾತಾಡೋದೇನಂದ್ರೆ ಟಾಪ್ 4 ಯಾರಿದ್ರು, ಬಾಟಮ್ 4 ಯಾರಿದ್ರು ಮಾತಾಡೋಣ. ಮೊದಲನೇದಾಗಿ ಈಗ ಬಾಟಮ್ ಟಾಪ್ ಅಂತ ತಗೊಂಡಾಗ ಕಂಪಲ್ಸರಿ ತುಂಬಾ ಜನಕ್ಕೆ ಈ ಅವ್ರ ಹೆಸರು ಹೇಳಿದ್ರೆ ಇಷ್ಟ ಆಗದೆ ಇರ್ಬೋದು. ಯಾಕಂದ್ರೆ ಅವ್ರು ಆ ರೀತಿ ಮಾಡ್ತಾ ಇದ್ರು, ಆ ರೀತಿ ಮಾಡ್ಲೇಬೇಕು ಬಿಗ್ ಬಾಸ್ ಮನೆಯಲ್ಲಿ. ಇಲ್ಲಾಂದ್ರೆ ಆಟ ಆಡಕ್ಕಾಗಲ್ಲ, ಗೇಮ್ ಚೇಂಜ್ ಆಗಕ್ಕಾಗಲ್ಲ. ಅವರೇ ನಮ್ಮ ಅಶ್ವಿನಿ ಗೌಡ ಅವರು. ಯಾಕಂದ್ರೆ ಅಶ್ವಿನಿ ಗೌಡ ಅವರು ರಾಜಮಾತ ಒಂದು ರೋಲ್ ಪ್ಲೇ ಮಾಡಲಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸುಮಾರಾಗಿ ಫನ್ ಕ್ರಿಯೇಟ್ ಆಗ್ತಿಲ್ಲ, ಸುಮಾರು ಗಲಾಟೆಗಳಾಗ್ತಿರ್ಲಿಲ್ಲ, ಸುಮಾರು ಕಂಟೆಂಟ್ ಸಿಗ್ತಿರ್ಲಿಲ್ಲ. ಕೆಲವ್ರ ದೃಷ್ಟಿಲಿ ಅವರು ಕೆಟ್ಟರಾಗ್ತಿರ್ಲಿಲ್ಲ, ಕೆಲವ್ರ ದೃಷ್ಟಿ ಒಳ್ಳೇದಾಗ್ತಿರ್ಲಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳ್ಬೇಕು. ಈ ವೀಕ್ ಅಲ್ಲಿ ಅವರು ಅಶ್ವಿನಿ ಗೌಡ ಅವರು ಕೆಲವ್ರಿಗೆ ಟಾರ್ಚರ್ ಕೊಟ್ಟಿರ್ಬೋದು, ಇಲ್ಲ ಅಂತಲ್ಲ. ಆ ಟಾರ್ಚರ್ ಕೊಡೋದ್ರಿಂದ ಗಿಲ್ಲಿ ಕಡೆಯಿಂದ ಎಷ್ಟು ಕಂಟೆಂಟ್ ಸಿಕ್ತೇಳಿ, ಎಷ್ಟು ಕಾಮಿಡಿ ಮಾಡಿದ್ರು, ಎಷ್ಟೆಲ್ಲ ಉರ್ಸಿದ್ರು, ಅವ್ರಿಗೆ ಎಷ್ಟೆಲ್ಲ ಇದು ಮಾಡಿದ್ರು. ಕಾವ್ಯ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು. ಆದ್ರಿಂದ ಫಸ್ಟ್ ವೀಕ್ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಇವರು ಫಸ್ಟ್ ರ್ಯಾಂಕ್ ತಗೊಂಡಿರ್ತಾರಂತ ನನ್ನ ಅನ್ಸಿಕೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಆಲ್ಮೋಸ್ಟ್ ಹೇಳ್ದಲ್ಲ ಗಿಲ್ಲಿ ನಟ. ಯಾಕಂದ್ರೆ ಈ ವೀಕ್ ಅಲ್ಲಿ ಏನಾದ್ರು ಗಿಲ್ಲಿ ನಟ ಒಂದು ಪರ್ಫಾರ್ಮೆನ್ಸ್, ಕಾಮಿಡಿ ಒಂದು ಇದು ಏನಾದ್ರು ಇಲ್ಲ ಅಂದ್ರೆ ತುಂಬಾ ಬೋರ್ ಆಗ್ತಾ ಇತ್ತು, ಅಟ್ರ್ ಫ್ಲಾಪ್ ಆಗ್ತಾ ಇತ್ತು. ಅದೇನಂತಾರಲ್ಲ ಫೇಲ್ ಅಂದ್ರೆ ಅಲ್ಲ, ಲೀಸ್ಟ್ ಫೇಲ್ ಆಗ್ತಾ ಇತ್ತು. ಎಪಿಸೋಡ್ ಆಗಲಿ ಒಂದು ಇದು ಬಿಗ್ ಬಾಸ್ ಆಗ್ಲಿ ಆ ರೀತಿ ಆಗ್ತಾ ಇತ್ತು. ಇವರು ಒಂದು ಮುಖ್ಯ ಕಾರಣ ಆಗ್ತಾರೆ ಈ ವೀಕು ನಮ್ಮ ಬಿಗ್ ಬಾಸ್ ಪಾಸ್ ಆಗಕ್ಕೆ. ಇವರು ಕೂಡ ಆರಾಮಾಗಿ ಅಶ್ವಿನಿ ಗೌಡ ಅವರಿಗೆ 100ಗೆ 90 ಅಂದ್ರೆ ರ್ಯಾಂಕಿಂಗ್ ಗೊತ್ತಲ್ಲ, 90 ಎಬೋ ಮಾರ್ಕ್ಸ್ ಕೊಡ್ಬೋದು. ನಮ್ಮ ಗಿಲ್ಲಿ ನಟ ಅವರಿಗೆ 80 ಮಾರ್ಕ್ಸ್ ಕೊಡ್ಬೋದು. ಯಾಕಂದ್ರೆ ಇವ್ರು ಕೂಡ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಅದು ಅಶ್ವಿನಿ ಗೌಡರಿಂದ ಬಂದಿದ್ದ ಕಂಟೆಂಟ್ ಅಂತ ನಾನು ನಂಬ್ತೀನಿ. ಆದ ಕಾರಣ ಅವ್ರಿಗೆ 80%. ಇನ್ನು ಥರ್ಡ್ ಬಂದ್ಬಿಟ್ಟು ನಮ್ಮ ಧನುಷ್ ಗೌಡ, ಇವ್ರಿಗೆ 100ಗೆ 70 ಮಾರ್ಕ್ಸ್ ಕೊಡ್ಬೋದು. ಯಾಕಂದ್ರೆ ಆಟ ಪಾಠ, ಟಾಸ್ಕು, ಮಾತು, ಗಲಾಟೆ, ಆರ್ಗ್ಯುಮೆಂಟು ಎಲ್ಲ ಕನ್ಸಿಡರ್ ಮಾಡಿದರೆ ಎಲ್ಲಾನು ತೋರಿಸಿದ್ದಾರೆ. ಒಂದೊಂದು ವೇಳೆ ಒಂದೊಂದು ಮುಖ ತೋರಿಸಿದ್ದಾರೆ. ನಿಜವಾಗ್ಲೂ ಇವರು ಕೂಡ 100ಕ್ಕೆ 70 ಮಾರ್ಕ್ಸ್ ಕೊಡ್ಬೋದು. ಇವರು ಕೂಡ ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗಿದ್ರೆ ಯಾವುದೇ ಅನುಮಾನ ಬೇಡ. ಇನ್ನು ಫೋರ್ತ್ ಬಂದ್ಬಿಟ್ಟು ಕಾವ್ಯ ಶಿವ. ಆಕ್ಚುಲಿ ನೀವು ಕೇಳ್ಬೋದು ಗಿಲ್ಲಿನ ಜೊತೆಗೆ ಕಾವ್ಯ ಇದ್ರಲ್ಲ, ಅವ್ರಿಗೂ ಕೊಡ್ಬೋದಲ್ಲ ಅಂತ. ಅಂದ್ರೆ ಅಲ್ಲಿ ಹೆಚ್ಚಾಗಿ ಮಾಡಿದ್ದು ಗಿಲ್ಲಿನೇ, ಆ ತರ ಮಾಡಿಸಿದ್ದು ಕಾವ್ಯ ಆಗಿರ್ಬೋದು. ಬಟ್ ಕಂಪೇರ್ ಟು ಧನುಷ್ ಗೌಡ ಸ್ವಲ್ಪ ಇದಾಗ್ಬೋದು. ಆಲ್ಮೋಸ್ಟ್ ಸೇಮ್ ಅನ್ಕೊಳ್ಳಿ. ಕಾವ್ಯ ಥರ್ಡ್ ಅನ್ಕೊಳ್ಳಿ, ಫೋರ್ತ್ ಧನುಷ್ ಅನ್ಕೊಳ್ಳಿ. ಈ ರೀತಿ ಆಗಿರುತ್ತೆ. ಫಸ್ಟ್ ಅಶ್ವಿನಿ ಗೌಡ, ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಗಿಲ್ಲಿ ನಟ, ಥರ್ಡ್ ಕಾವ್ಯ, ಫೋರ್ತ್ ಧನುಷ್ ಗೌಡ. ಇವರು ಫಸ್ಟ್ ಕ್ಲಾಸ್ ಅಲ್ಲಿ ರ್ಯಾಂಕ್ ಆಗಿ ಪಾಸ್ ಆಗಿರೋ ಸ್ಟೂಡೆಂಟ್ಗಳಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಪ್ರೋಗ್ರೆಸ್ ಕಾರ್ಡ್ ಅಂತ ತಗೊಂಡ್ರೆ, ಇನ್ನು ಅದಾದ್ಮೇಲೆ ಬಾಟಮ್ ಅಲ್ಲಿ 4 ಅಂತ ತಗೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಬರೋದೆ ಅಶ್ವಿನಿ, ಅಭಿಷೇಕ ಅಶ್ವಿನಿ ಇವರೇನೆ. ಎಲ್ಲೂ ಏನು ಸಿಕ್ಕಿಲ್ಲ. ಕರಿಬಸಪ್ಪ ಮತ್ತೆ ನಮ್ಮ ಅಮಿತ್ ಅವ್ರಿಗೂ ಕಂಪೇರ್ ಮಾಡಿದ್ರೆ ಎರಡು ಒಂದೇನೆ, ಎಷ್ಟೇನು ಕಾಣಿಸಿಲ್ಲ ನನ್ನ ದೃಷ್ಟಿಲಿ. ಮತ್ತೆ ನೀವೆಲ್ಲ ಏನು ಅಬ್ಸರ್ವ್ ಮಾಡಿದ್ರ ನೀವು ಕಮೆಂಟ್ ಮಾಡಿ. ಇವರಿಗೆ ಜಸ್ಟ್ ಪಾಸ್ ಮಾಡಬಹುದು ಅಷ್ಟೇನೆ. ಪಾಸ್ ಆಗಿದಾರ ಖಂಡಿತವಾಗ್ಲಿಲ್ಲ, ಫೇಲ್ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ನಮ್ಮ ಸ್ಪಂದನ ಸೋಮಣ್ಣ ಒಂಥರ ಮೀನು ತುಂಬಾ ಸ್ಲೋನೆ, ಎಲ್ಲೂ ಆಟ ಇಲ್ಲ ಪಾಠ ಇಲ್ಲ, ತುಂಬಾ ಸ್ಲೋ ಇತ್ತು. ಅವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಆಡ್ತಾರೆ, ಎಲ್ಲ ಲೈವ್ಲೋಕಿಯಿಂದ ಇರ್ತಾರ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ಲ ಅಂತ ಕ್ಲೀನ್ ಆಗಿ ಗೊತ್ತಾಗುತ್ತೆ. 4 ಜನ ಫೇಲ್ ಆಗಿರೋ ಅಂತ ಹೇಳೋದಲ್ಲ, ಅದರಲ್ಲೂ ಇವರು ಒಬ್ರು ಇರ್ತಾರೆ ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಅಮಿತ್, ಇವರು ಕೂಡ ಅಟ್ರ್ ಫ್ಲಾಪ್ ಅಂತ ಹೇಳ್ಬೋದು, ಫೇಲ್ ಅಂತ ಹೇಳ್ಬೋದು. ಇವರು ಒಬ್ಬ RJ ಅಂತಾರೆ. RJ ಆಗಿ ತುಂಬಾ ಮಾತೆಲ್ಲ ಕಟ್ತಿರ್ತಾರೆ, ತುಂಬಾ ಮಾತು ಕಲಿತಿರ್ತಾರೆ, ಮಾತೆಲ್ಲ ಮಾತಾಡ್ತಾರೆ, ಮಾತೆಲ್ಲ ಹೇಳ್ತಾರೆ ಅಂತ ಒಬ್ಬ RJ ಅಮಿತ್ ಅವರು ಕೂಡ ಇಲ್ಲೆಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿ ಆಗ್ಬಿಟ್ರ, ಮೂಲೆ ಗುಂಪಾಗ್ಬಿಟ್ರ, ಏನ್ ಆಟನೇ ಆಡ್ಲಿಲ್ಲಪ್ಪ,
ಫೇಲ್ ಆಗ್ಬಿಟ್ರಪ್ಪ ಇವ್ರು ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ನಮ್ಮ ಕರಿಬಸಪ್ಪ ಅವರು ಆಲ್ಮೋಸ್ಟ್ ಇವರು ಕೂಡ ಅವಾಗ ಒಂದು ಸ್ವಲ್ಪ ಬಾಯ್ ಮಾಡ್ತಾರೆ, ಇಲ್ಲ ಜುಮ್ ತೋರಿಸ್ತಾರೆ, ಬಾಡಿ ತೋರಿಸ್ತಾರೆ. ಅಷ್ಟು ಬಿಟ್ರೆ ಬೇರೆ ಜೊತೆ ಮಿಂಗಿಲ್ ಆಗೋದಾಗ್ಲಿ, ಮಾತಾಡೋದಾಗ್ಲಿ, ಬೇರೆ ಜೊತೆ ಸೇರೋದಾಗ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಆದ ಕಾರಣ ಇವ್ರು ಕೂಡ ಫೇಲು. ನಾನು ಹೇಳಿದೆ 4 ಮೆಂಬರ್ಸು ರ್ಯಾಂಕಿಂಗ್ ಅಲ್ಲಿ ಬಂದಿರೋ ಅಂತ ಒಂದು ಅಶ್ವಿನಿ ಗೌಡ, ಗಿಲ್ಲಿ ನಟ, ಕಾವ್ಯ, ಗಣೇಶ್ ಗೌಡ ಇವರು ರ್ಯಾಂಕಿಂಗ್ ಅಲ್ಲಿ ಪಾಸ್ ಆದ್ರೆ ನಮ್ಮ ಅಭಿಷೇಕ್, ಶ್ರೀಕಾಂತ್, ಸ್ಪಂದನ ಸೋಮಣ್ಣ, ಅಮಿತ್, ಕರಿಬಸಪ್ಪ ಇವರು ಫೇಲ್ ಆಗಿದ್ದಾರೆ. ಎಷ್ಟಂದ್ರೆ 100ಕ್ಕೆ 20 ಮಾರ್ಕ್ಸ್ ಮಾತ್ರ. ಅಂದ್ರೆ ಕಂಟೆಸ್ಟೆಂಟ್ ಇದ್ದಾರೆ, ಅವ್ರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಇಲ್ಲ, ಆಟ ಇಲ್ಲ, ಪಾಠ ಇಲ್ಲ, ಮಾಟ ಇಲ್ಲ, ಏನು ಇಲ್ಲ. ಆ ರೀತಿ ಆಗುತ್ತೆ. ಇನ್ನು ಮಿಕ್ತಿರೋ ಕಂಡೀಷನ್ಗೆ ಈಗ ನಾನು ಆಲ್ರೆಡಿ 8 ಕಂಡೀಷನ್ಗಳು ಹೇಳಿದೆ. ಇನ್ನು ಮಿಕ್ತಿರೋ ಕಂಡೀಷನ್ಗಳು ಏನಪ್ಪಾ ಅಂದ್ರೆ ಎಲ್ಲರೂ ಆಟ ಆಡಿದ್ದಾರೆ, ಅಲ್ಲೆಲ್ಲ ಸ್ವಲ್ಪ 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 ಆಡ್ಕೊಂತ ಬಂದಿದ್ರೆ. ಇನ್ನು ಜಂಟಿಗಳಿಂದ ಬಂದಾಗ ಈಗ ಇವರು ಚಂದ್ರಪ್ರಭಾ, ಸತೀಶ್ ಅಂತ ತಗೊಂಡ್ರೆ ಪಾಸ್ ಆಗಿದಾರಪ್ಪ, ಪರವಾಗಿಲ್ಲ ಪಾಸ್ ಆಗಿದ್ದಾರೆ. ಅವರು ಒಂದು ಚಂದ್ರಪ್ರಭಾ ಕಾಮಿಡಿ ಆಗಿರ್ಬೋದು, ಒಂದು ಆಟ ಮಾತುಗಳಾಗಿರ್ಬೋದು, ಬೇರೆ ಕಾನ್ವರ್ಸೇಷನ್ ಆಗಿರ್ಬೋದು, ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ಗಳಾಗಿರ್ಬೋದು, ಇನ್ನು ತಗೊಂಡ್ರೆ ಏನ್ ಮಾಡ್ತಾರೆ ಪಾಸ್ ಆಗಿದ್ದಾರೆ. ಇನ್ನು ಅದಾದ್ಮೇಲೆ ರಾಶಿಕಾ, ಮಂಜು ಭಾಷಿಣಿ ಇವ್ರು ಅಲ್ಲೆಲ್ಲಿ ಕಾಣಿಸ್ಕೊಂತಾರೆ. ಬರೀ ಕಿಚನ್ ಅಲ್ಲಿ ಅಡಿಗೆ ಮಾಡೋದ್ರಿಂದ ಅಲ್ಲೇನೆ ಆಗ್ತಾ ಇರುತ್ತೆ. ಅಲ್ಲಲ್ಲಿ ಬಂದಾಗ ಪಟಾಕಿ ಹಾರಿಸ್ತಾರೆ, ಮಾತಾಡ್ತಾರೆ, ಕೆಲವರು ಸಮಾಧಾನ ಮಾಡ್ತಾರೆ, ಕೆಲವರು ಒಳ್ಳೆ ಮಾತು ಹೇಳ್ತಾರೆ, ಎಲ್ಲರ ಹತ್ರ ಮಿಂಗಿಲ್ ಆಗ್ತಾರೆ. ಇವರು ಪಾಸ್ ಅಂತ ಹೇಳ್ಬೋದು. ಇನ್ನು ಅಶ್ವಿನಿ ಅವರು ಅಭಿಷೇಕ್ ಜೊತೆ ಸೇರಿ ಎಲ್ಲೂ ಫೇಲ್ ಆದ್ರ ಅಂತ ಅನ್ಸ್ತಾ ಇದೆ ನನಗೆ. ಯಾಕಂದ್ರೆ ಒಳ್ಳೆ ಕಂಟೆಸ್ಟೆಂಟ್, ಚೆನ್ನಾಗಿ ಮಾತಾಡ್ತಾರೆ. ಬಟ್ ಅಶ್ವಿನಿ ಅವರ ಜೊತೆಗೆ ಸೇರಿ ಫೇಲ್ ಆಗಿದೆ ನನಗೆ ಅನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ನಮ್ಮ ಮಲ್ಲು ಅವರು ಕೂಡ ಪಾಸ್ ಆಗಿದ್ದಾರೆ. ಕೂಡ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೂಪರ್ ಪಾಸ್ ಆಗಿದ್ದಾರೆ. ಒಂದು ಶುಕ್ರವಾರ ಎಪಿಸೋಡ್ ತಗೊಂಡ್ರೆ, ಯಾಕಂದ್ರೆ ಆ ಎಪಿಸೋಡ್ ಅಲ್ಲಿ ಅವ್ರು ಆಡಿದ ಟಾಸ್ಕ್ ಆಡಿದ ರೀತಿ ಅಲ್ಲಿರೋ ಕಂಟೆಸ್ಟೆಂಟ್ ಎಲ್ಲರಿಗೂ ಕೂಡ ಶಾಕ್ ಆಯ್ತು. ಆ ರೀತಿ ಆಡಲ್ಲ, ಆ ರೀತಿ ಆಡಕ್ ಚಾನ್ಸಸ್ ಇಲ್ಲ ಅಂತ ಅನ್ಕೊಂಡಿದ್ರು. ಆದ್ರೂ ಅಂತ ಆಟ ಆಡಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಅವರು ಕೂಡ ಪಾಸ್ ಅಂತ ಹೇಳ್ಬೋದು. ಇನ್ನು ಒಂಟಿಗಳು ತಗೊಂಡಾಗ ಮಲ್ಲಮ್ಮಜ್ಜಿ ನನ್ನ ಪ್ರಕಾರ ಪಾಸೆ. ಅವ್ರ ರೂಲ್ಸ್ ಗೊತ್ತಾಗಲ್ಲ, ಭಾಷೆ ಗೊತ್ತಾಗಲ್ಲ, ಅಲ್ಲಿ ಆಟ ಗೊತ್ತಾಗಲ್ಲ ಅನ್ನೋದು ಬಿಟ್ರೆ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರ ಹತ್ರ ಮಿಂಗಿಲ್ ಆಗ್ತಾರೆ, ಮಾತು ಬಂದಾಗ ಮಾತಾಡ್ತಾರೆ, ಬಿಗ್ ಬಾಸ್ಗೆ ಊಟ ಕೇಳ್ತಾರೆ, ಗಾದೆ ಮಾತೆಲ್ಲ ಹೇಳ್ತಾರೆ, ಮಿಂಗಿಲ್ಲ ಎಲ್ಲರ ಹತ್ರ ಚೆನ್ನಾಗಿರ್ತಾರೆ. ನನಗೂ ಪಾಸ್ ಅಂತ ಕೊಡ್ತೀನಿ. ಇನ್ನು ಅದಾದ್ಮೇಲೆ ಫೇಲ್ ಆಗಿರೋ ಕಂಟೆಸ್ಟೆಂಟ್ಗಳಲ್ಲಿ ಧ್ರುವಂತ್ ಒಬ್ಬರು. ಈ ಧ್ರುವಂತ್ ಏನಂದ್ರೆ ಒಂದೇ ಒಂದ್ಸಲ ಆರ್ಗ್ಯುಮೆಂಟ್ ಮಾಡಿದ್ರು, ಅದಾದ್ಮೇಲೆ ನೆಗಡಿ ಆಗಿದೆ, ಕೆಮ್ಮಾಗಿದೆ ಅಂತೇಳಿ ಸುಸ್ತಲ್ಲೇ ಇದಾರಪ್ಪ ಅನಿಸ್ತಾ ಇದೆ ನನಗೆ. ಮುಖ್ಯವಾಗಿ ಇವರು ಮಲ್ಲಮ್ಮಜ್ಜಿನ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ, ಅದಕ್ಕೆ ಇವ್ರನ್ನ ಪಾಸ್ ಮಾಡ್ಬೋದು ಅನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ನಮ್ಮ ಇವರು ಯಾರು ಜಾಹ್ನವಿ ಅವರು, ಜಾಹ್ನವಿ ಕೂಡ ಅಷ್ಟೇನೆ ಎಲ್ಲೂ ಏನು ಅಷ್ಟೊಂದು ಏನು ಹೆವಿ ಕಾಣಿಸ್ತಾ ಇಲ್ಲ. ಒಂಟಿಗಳಲ್ಲಿ ತಗೊಂಡಾಗ ಒಂಟಿಗಳಲ್ಲಿ ಆ ರೀತಿ ಕಂಟೆಸ್ಟೆಂಟ್ಗಳಂದ್ರೆ ಧನುಷ್ ಗೌಡ, ಕ್ರ್ಯಾಕರ್ ಸುದ್ದಿರು ಮಾತ್ರ ಸ್ವಲ್ಪ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಅಷ್ಟು ಬಿಟ್ರೆ ಅಶ್ವಿನಿ ಗೌಡ ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ಬೋದು, ರ್ಯಾಂಕಿಂಗ್ ಬಂದಿರ್ಬಿಡಿ. ಆ ರೀತಿಯಾಗಿದ್ದು ಅಶ್ವಿನಿ ಅವರು ಕೂಡ, ಜಾಹ್ನವಿ ಅವರು ಕೂಡ ಅಷ್ಟೇನೆ ಸಿಂಪಲ್ ಜಸ್ಟ್ ಪಾಸ ಅನ್ಬೋದು ಅಷ್ಟೇನೆ. ಕ್ಯಾಕ್ರೇಸ್ ಕೂಡ ಪರವಾಗಿಲ್ಲ ಪಾಸ್ ಅಂತ ಹೇಳ್ಬೋದು. ಈ ರೀತಿಯಾಗಿತ್ತು ಫಸ್ಟ್ ವೀಕಿನ ಪ್ರೋಗ್ರೆಸ್ ಕಾರ್ಡು. ಮತ್ತೆ ನೀವು ಯಾರನ್ನ ಪಾಸ್ ಮಾಡ್ತೀರಾ, ಯಾರನ್ನ ಫೇಲ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಿಮಗೆ ಯಾರಿಗೆ ರ್ಯಾಂಕಿಂಗ್ ಕೊಡ್ಬೇಕಾಗತ್ತಂತ ದಯವಿಟ್ಟು ಅವ್ರ ಹೆಸರು ಕೂಡ ಹ್ಯಾಶ್ಟ್ಯಾಗ್ ಹಾಕಿ ಕಮೆಂಟ್ ಮಾಡಿ. ಆ ರೀತಿ ಕಮೆಂಟ್ ಮಾಡೋದ್ರಿಂದ ಅವ್ರ ಹೆಸರು ಹೈಲೈಟ್ ಆಗುತ್ತೆ, ಸೋಷಿಯಲ್ ಮೀಡಿಯಾ ಸಪೋರ್ಟ್ ಸಿಗುತ್ತೆ, ಅವ್ರ ಹೆಸರು ವೈರಲ್ ಆಗುತ್ತೆ, ಅದು ಕಲರ್ಸ್ ಕನ್ನಡ ತಲುಪುತ್ತೆ, ಅವ್ರನ್ನ ಬಿಗ್ ಬಾಸ್ ಮೇಲೆ ಇರಿಸ್ತಾರೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ರೀತಿ ಆಗಿತ್ತು ಫಸ್ಟ್ ವೀಕ್ನ ಪ್ರೋಗ್ರೆಸ್ ಕಾರ್ಡು. ಈ ರೀತಿಯಾದ ಸ್ಪೆಷಲ್ ವಿಡಿಯೋಸು, ಅನಾಲಿಸಿಸ್, ವೋಟಿಂಗ್ ಅನಾಲಿಸಿಸ್, ಬಿಗ್ ಬಾಸ್ ಅಪ್ಡೇಟ್ಸು, ಹೆಲ್ಮೆಟ್ ಯಾರಾಗಿದ್ದಾರೆ, ಟಾಸ್ಕ್ ಏನಾಯ್ತು, ಕ್ಯಾಪ್ಟನ್ ಯಾರಾದ್ರು, ಈಗಂತೂ 3 ವೀಕ್ ಕ್ಯಾಪ್ಟನ್ ಇಲ್ಲ ಬಿಡಿ. ಅದಾದ್ಮೇಲೆ ಇಂಥ ಅಪ್ಡೇಟ್ಗಳು ತುಂಬಾನೇ ಸಿಗ್ತಾ ಇರ್ತದೆ ನಮ್ಮ ಚಾನಲಲ್ಲಿ. ಎಲ್ಲ ಆಲ್ ಇನ್ ಒನ್ ಅಂತ ಹೇಳ್ಬೋದು ನಮ್ಮ ಚಾನಲ್ DDTV ಕನ್ನಡ ಅಂತ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ DDTV ಕನ್ನಡ ಅಂತ ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ, ಅದ್ರಲ್ಲಿ ಹೋಗಿ ಜಾಯಿನ್ ಆಗಿ. ಅಲ್ಲಿ ನನ್ನ ವಿಡಿಯೋಸು, ಅಪ್ಡೇಟ್ಗಳು, ಫೋಟೋಸು, ಬಿಗ್ ಬಾಸ್ ಅಫಿಷಿಯಲ್ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ. ಯಾಕಂದ್ರೆ ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ, ಪ್ರಾಬ್ಲಮ್ ಆಗುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ ಯೂಟ್ಯೂಬ್ ನೋಡೋರಿಗೆ. ಆದ ಕಾರಣ ಅಪ್ಡೇಟ್ಗಳು, ಅಫಿಷಿಯಲ್ ಫೋಟೋಸ್ ಕೂಡ ನಿಮಗೆ ಸಿಗ್ತಾ ಇರ್ತವೆ. ದಯವಿಟ್ಟು ಅಲ್ಲಿ ಜಾಯಿನ್ ಆಗಿ ಚಾನಲ್ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.